ಪಂಚಾಯಿತಿಗಳು ಬರ್ತವೆ. 6 ಪಂಚಾಯಿತಿನಲ್ಲಿ ಶ್ರೀರಂಗಪಟ್ಟಣದಲ್ಲಿ 3 ಪಂಚಾಯಿತಿ ಬರುತ್ತೆ, ಪಾಂಡವಪುರದಲ್ಲಿ 3 ಪಂಚಾಯಿತಿ ಬರುತ್ತೆ. ಈ 6 ಜನ ಪಂಚಾಯಿತಿಯವರಿಗೆ ನೀವು ಕರೆದೇ ಇಲ್ಲ. ಯಾಕೆಂದ್ರೆ ಅವರೇ ಮೂಲ. ಈ ಕನ್ನಂಬಾಡಿ ಕಟ್ಟೆ ಕೆಳಗಡೆ ಇರ್ತಕ್ಕಂಥವ್ರು ಮೊದಲನೇವರು ಅವರು. ಅವರ ಅಭಿಪ್ರಾಯನ ಕ್ರೋಢೀಕರಿಸಿ ನೀವು ಮುಂದುವರಿಬೇಕು ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ಅದೇ ಆ ಥರದ್ದು ಏನಿದ್ರು ಹೇಳಿ ತೊಂದರೆ ಇಲ್ಲ. ಅದಕ್ಕೆ ಈಗ ಶ್ರೀರಂಗಪಟ್ಟಣದಲ್ಲಿ ಪಂಪೋಸಳ್ಳಿ ಪಂಚಾಯಿತಿ, ಬೆಳಗೊಳ ಪಂಚಾಯಿತಿ, KRS ಪಂಚಾಯಿತಿ, ಪಾಂಡವಪುರದಲ್ಲಿ ಕಟೇರಿ ಪಂಚಾಯಿತಿ, ಅರಳುಕುಪ್ಪೆ ಪಂಚಾಯಿತಿ, ಹರವು ಪಂಚಾಯಿತಿ, 6 ಪಂಚಾಯಿತಿ ಮುಖ್ಯವಾದವು. ನಿಮ್ಮ ಇಲಾಖೆಯವರಿಗೆ ಗೊತ್ತಿಲ್ವಾ ಇದು? ಬರಗೌಡ್ರೆ ಒಂದ್ ನಿಮಿಷ ಮಧ್ಯೆ ಹೇಳ್ತೀನಿ. ಈಗ ನೀವು ಈ ವ್ಯಾಪ್ತಿಯಲ್ಲಿ ಬರುವಂತ ಪಂಚಾಯತಿ ಅಭಿಪ್ರಾಯ ತಗೋಬೇಕು ಅಂತ ಹೇಳಿದಿರ, ತಗೊಂಡು ಮುಂದುವರಿಬೇಕು ಅಂತ ಹೇಳೋದು ಒಂದು ಮುಖ್ಯವಾದಂತ ಪಾಯಿಂಟ್. ಅದನ್ನ ನೋಟ್ ಮಾಡ್ಕೊತೀವಿ, ಅದನ್ನ ಮಾಡಿ. ನೆಕ್ಸ್ಟ್ ಮುಖ್ಯವಾಗಿ ಸಚಿವರಲ್ಲಿ ನಾನು ಕೇಳ್ಕೊಳ್ಳೋದೇನು ಅಂದ್ರೆ, ಈ ಹಾವೇರಿ ಆಸ್ತಿ ಬಗ್ಗೆ ಮಂಡ್ಯ ಕ್ಷೇತ್ರದ ಶಾಸಕರು ಯಾರೇ ವಿರೋಧ ಮಾಡಿದ್ರೆ ನಾವು ಮಾಡೇ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ಎಲ್ಲ ಸಂಘಟನೆಗೆ ಮಾಡಿರ್ತಕ್ಕಂಥ ಅವಮಾನ. ಇದ್ರ ಬಗ್ಗೆ ನೀವು ಕ್ಲಾರಿಫಿಕೇಶನ್, ಯಾಕಂದ್ರೆ ಈಗ ನಮ್ಮನ್ನ ಕರಿಬೇಕಾಗಿರ್ಲಿಲ್ಲ, ಮಾಡೇ ಮಾಡ್ತೀವಿ ಅಂತ ಅವ್ರು ಹೇಳಿದ್ಮೇಲೆ ಮಾಡ್ಕೊಳ್ಳಿ, ನಮ್ದೇನಿಲ್ಲ. ಯಾಕೆ ಅವರು ಆ ರೀತಿ ಹೇಳಿದ್ರು ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಟ್ಟು ಅದನ್ನ ಮಾತು ಮುಂದುವರಿಸಿ. ಹೇಳ್ಬಿಡ್ತೀನಿ ಹೇಳಿ. ನೀವೆಲ್ಲರೂ ಅಂದ್ರೆ ಈ ಜಿಲ್ಲೆ ಜನ ಆಯ್ಕೆ ಮಾಡಿರ್ತಕ್ಕಂಥ ಒಬ್ಬ ಶಾಸಕರು. ಈಗ ನಿಮಗೂ ಸ್ವತಂತ್ರ ಇದೆ, ಅವ್ರಿಗೂ ಸ್ವತಂತ್ರ ಇದೆ. ಆದ್ರೆ ನಿಮ್ಮೆಲ್ಲರ ಮಾತನ್ನ ಕೇಳಬೇಕಾಗಿರೋ ಕರ್ತವ್ಯ ಸರ್ಕಾರ. ನಮಗೆ ಜವಾಬ್ದಾರಿ ಜಾಸ್ತಿ ಇದೆ. ಅವ್ರು ಹೇಳಿದ್ರು ಕೇಳಬೇಕು, ನೀವು ಹೇಳಿದ್ರು ಕೇಳಬೇಕು. ನೀವು ಅವರು ಹೇಳಿದ್ದೆಲ್ಲನೂ ಕೇಳಿ ಯಾವ ಸೂಕ್ತ ಅಲ್ಲ ಅನ್ನೋ ತೀರ್ಮಾನಕ್ಕೆ ಸರ್ಕಾರ ಬರಬೇಕು. ಸರ್ಕಾರ ನಾನೇನಾದ್ರೂ ನಿಮಗೆ ನಾನು ಇಷ್ಟ ಬಂದಂಗೆ ಮಾಡ್ತೀನಿ, ನೀವು ಹೇಳಿದ್ರು ಮಾಡ್ತೀನಿ, ಹೇಳದೇ ಇದ್ರು ಮಾಡ್ತೀನಿ ಅಂದ್ರೆ ನೀವು ಕೇಳ್ತಕ್ಕಂಥದ್ದು ಸೂಕ್ತವಾದ. ಜಿಲ್ಲಾಧಿಕಾರಿ ಹೇಳಿದ್ರೆ ಕೇಳಬೇಕಾಗಿರೋದು ಸೂಕ್ತ, ಅಥವಾ ನಮ್ಮ MD ಹೇಳಿದ್ರೆ ಕೇಳಬೇಕಾಗಿರೋದು ಸೂಕ್ತ. ಆದ್ರೆ ಶಾಸಕರ ನಾವು ಹಿಂಗೇ ಮಾತಾಡಬೇಕು ಅಂತ ಹೇಳಲಿಕ್ಕಾಗಲ್ಲ. ಶಾಸಕರು ಅವ್ರಿಗೆ ನಮ್ಮ ಜಿಲ್ಲೆಯ ಹಿತದೃಷ್ಟಿಯಿಂದ ನಾನು ಹೇಳಿದೀನಿ ಅಂತ ಅಂದ್ರೆ ಶಾಸಕರು ಹೇಳಿದ್ದೇ ಮಾಡ್ಬೇಕು ಅಂತ ಸರ್ಕಾರಕ್ಕೂ ಇಲ್ಲ. ಅದರಿಂದ ಅವರು ವೈಯಕ್ತಿಕವಾಗಿ ಅವರ ಅಭಿಪ್ರಾಯವನ್ನ ವ್ಯಕ್ತಪಡಿಸಿರ್ತಾರೆ. ದಯಮಾಡಿ ಕೆಂಪುಗೌಡ್ರೆ ಆ ವಿಚಾರವನ್ನ ನೀವು ಪ್ರಸ್ತಾಪ ಮಾಡಿದ್ದೀರಾ, ನಾನು ಅವ್ರ ಹತ್ರನೂ ಮಾತಾಡ್ತೀನಿ. ನಮಗೂ ಅವ್ರ ಪರಿಚಯ ಇರೋದ್ರಿಂದ, ನಮ್ಮ ಜಿಲ್ಲೆಯವರಾದ್ರಿಂದ, ನಮ್ಮ ಪಕ್ಷದವರೇ ಆಗಿರೋದ್ರಿಂದ ಆ ತರ ಮಾತಾಡಬಾರ್ದು ಅಂತ ಹೇಳ್ತಕ್ಕಂಥದ್ದು ಒಂದು ಭಾಗ ನಾನು ಹೇಳ್ತೀನಿ. ಯಾವುದೇ ವಿಚಾರ ಮುಂದಿನ ದಿನಗಳಲ್ಲಿ ಈ ತರ ಎಲ್ಲ ಹೊರಟಾಗಿ ಮಾಡೋದು ಬೇಡ. ರೈತರು ಏನೇ ಹೇಳಿದ್ರು ಆಯ್ತು, ಸಂಬಂಧಪಟ್ಟವ್ರಿಗೆ ತಿಳಿಸ್ತೀವಿ, ಮಾತಾಡ್ತೀವಿ, ಅದ್ ಸರಿ ಚರ್ಚೆ ಮಾಡೋಣ. ಅಲ್ಟಿಮೇಟ್ಲಿ ಎಲ್ಲ ಜಿಲ್ಲಾ ಹಿತದೃಷ್ಟಿಯಿಂದನೇ ನಾವು ಮಾಡ್ತಕ್ಕಂಥದ್ದು. ಎಲ್ಲರಿಗೂ ಬೇಡ ಅಂತ ಅಂದಾಗ ಯೋಚನೆ ಮಾಡ್ಬೇಕಾದ್ರೆ ಅನಿವಾರ್ಯ ಮಾಡೋಣ. ಆದ್ರೆ ಶಾಸಕರ ಯಾಕಂದ್ರಿ ಅಂತ, ಅಥವಾ ನಿಮ್ಮ ಇಷ್ಟು ಜನದಲ್ಲಿ ಯಾರಾದ್ರೂ ಒಬ್ರು ಸರ್ಕಾರ ವಿರುದ್ಧನೇ ಮಾತಾಡೋದು ಅಥವಾ ನನ್ನ ವಿರುದ್ಧನೇ ಮಾತಾಡೋದು, ಯಾಕೆ ಮಾತಾಡೋದೇನು ನಾವು ಕೇಳಕ್ಕಾಗಲ್ಲ. ಸ್ವಲ್ಪ ಡೆಮಾಕ್ರಸಿನಲ್ಲಿ ರೈಟ್ಸ್ ಇರುತ್ತೆ, ಮಾಡ್ತಾರೆ. ಆಯ್ತು, ನಾನು ರವಿ ಅವ್ರಿಗೂ ಹೇಳ್ತೀನಿ ಆ ತರ ಮುಂದೆ ಮಾತಾಡೋದು ಬೇಡ ಅಂತ. ಮತ್ತು ಮಾತಾಡೋದಿದೆ, ನೀವು ಕೇಳ್ತೀರಾ, ಎಲ್ಲದಕ್ಕೂ ದಾಖಲೆ ಇದೆ, ಅಂಕಿ ಅಂಶ ಇದೆ. ನಮ್ಮ ಶ್ರೀರಂಗಪಟ್ಟಣ ಶಾಸಕರು, ಪಾಂಡವಪುರ ಶಾಸಕರು ಒಂದ್ಸಲ ಹಿಂಗೆ ಹೇಳ್ಬಿಟ್ಟು ಒಂದ್ಸಲ ಸುಮ್ಮನೆ ಆಗ್ಬಿಡ್ತಾರೆ. ಹಂಗಲ್ಲ, ನೀವು ರೈತ ಪರ ನಿಲ್ಬೇಕು. ನೀವು ಮಾತಾಡಿದ್ರೆ ನಮ್ಗೆ ಶ್ರಮನೇ ಇಲ್ಲ. ಶಾಸಕರೇ, ಶ್ರೀರಂಗಪಟ್ಟಣ ಶಾಸಕರೇ, ನೀರಿಗಷ್ಟೇ ಕರ್ಪೂರದ ಆರತಿ ಮಾಡೋದಕ್ಕೆ 100 ಕೋಟಿ ಅನ್ನೋದಾದ್ರೆ ನಿಮ್ಮ ಮನೇಲಿ ನೀವು ಯಾಕೆ ಬೇಕಾದ್ರೂ ಕರ್ಪೂರ ಬೆಳಿಕೊಳ್ಳಿ, ಅದು ನಮಗೆ ಚಿಂತೆ ಇಲ್ಲ. ಸಾರ್ವಜನಿಕ ಸ್ಥಳದಲ್ಲಿ 10,000 ಜನ, 20,000 ಜನ ಏನಾಗುತ್ತೆ ಅಲ್ಲಿ? ಎಷ್ಟು ಸರ್, ಎಷ್ಟಿದೆ ಗೊತ್ತಾ? ನೀವು ಕೂತಿರೋ ಸ್ಥಳದಿಂದ ಇಲ್ಲಿ ಅಣ್ಣ ಗೋವಿಂದೇಗೌಡರು ಕೂತಿರೋ ಸ್ಥಳದಲ್ಲೇ ಆಗ್ತಿರೋದು ಕಾಮಗಾರಿ. ಕರ್ಪೂರದ ಆರತಿಗೆ ಯಾರು ಕಾನೂನಲ್ಲಿ ಅವಕಾಶ ಕೊಟ್ಟಿರೋರು? ಇದಕ್ಕೆ 10,000 ಜನ ಬಂದು ಉಸಿರಾಡ್ಲಿ, 4,000 ಜನ ಬಂದು ವಾಹನ ನಿಲ್ಲಿಸ್ಲಿ, ಏನಾಗುತ್ತೆ ಪರಿಸರ ಅಲ್ಲಿ? ಆ ಕಾರಣ ಸಂಪೂರ್ಣವಾಗಿ ವಿರೋಧಿಸಿದ್ವಿ. ತಾವಿನ್ನೇನಾದ್ರು ಹೇಳೋದಿದ್ರೆ ನಮ್ಮ ಹತ್ರ ಒಂದು ಗೆಜೆಟ್ ನೋಟಿಫಿಕೇಶನ್ ಆಗಿದೆಯಲ್ಲ ಸರ್, ಈ ವಿಷಯ ಅದನ್ನೊಂದು ತಾವು ಗಮನಿಸಬೇಕು. ನೀವು ಎಲ್ಲ ನಿಮ್ಮ PM ಇದ್ರೆ ಯಾರಾದ್ರೂ ನೋಟ್ ಮಾಡ್ಕೋಬೇಕು. ಈ ವಿಷಯ ಎಲ್ಲ ಗೆಜೆಟ್ ನೋಟಿಫಿಕೇಶನ್ ಆಗಿದ ತಕ್ಷಣ
ಅದನ್ನ ಉಲ್ಲಂಘನೆ ಮಾಡೋ ಅಧಿಕಾರ ಯಾರಿಗೂ ಇಲ್ಲ, ಮತ್ತದು ಕಾನೂನು ಚೌಕಟ್ಟೊಳಗಡೆಗೆ ಹೋಗುತ್ತೆ. ಈ ಕಾರಣ ನಾವೀಗ ನಿಮ್ಮ ಮುಂದೆ ಹೇಳ್ತಿರೋದು, ಇವತ್ತೊಂದು ಬೇಸರ ಆಯ್ತು ಸರ್, ನೀವು ನಮ್ಮ ಸಚಿವರು, ಉಸ್ತುವಾರಿ ಸಚಿವರು, ನಾವೆಲ್ಲ ಹೇಳ್ಕೊಡ್ಬೇಕು ನಿಮ್ ಜೊತೆ, ಅದೇನ್ ನ್ಯಾಯ ಕೊಡ್ತೀರೋ ನೀವು ಈ ಸಭೆಯಲ್ಲಿ ಕೊಡ್ಬೇಕು. 30 ಟನ್ ಕಂಚನ್ನ ತರ್ತಾರಂತೆ ಒಂದ್ ಪ್ರತಿಮೆಗೆ. 6 ಅಡಿ ಎತ್ತರದ ಮನುಷ್ಯ ಹಿಂಗ್ ಕುತ್ಕೊಂಡಿರೋನು ರೈತ ಹಿಂಗೆ ಕೇಳ್ಬೇಕಂತೆ ನೀರನ್ನ. ಕಾವೇರಿ ಮಾತೆ ಅಷ್ಟು ಅಡಿ ಎತ್ತರದಿಂದ ನೀರನ್ನ ಬಿಡ್ಬೇಕಂತೆ. ಏನಾಗಿದೆ ನಮ್ಗೆ ಇವಾಗಿರೋ ಕಾವೇರಿ ಮಾತೆ ಪ್ರತಿಮೆ? ಎಲ್ಲವನ್ನು ಇಂಜಿನಿಯರ್ ಅವರು ಅಚ್ಚುಕಟ್ಟಾಗಿ ಅಂದಾಜು ಮಾಡಿ ಯಾವ ಜಾಗದಲ್ಲಿ ಪ್ರತಿಮೆ ಬರಬೇಕು, ಯಾವ ಜಾಗದಲ್ಲಿ ಗೇಟ್ ಇರಬೇಕು, ಎಲ್ಲವನ್ನೂ ಮಾಡಿದ್ದಾರೆ. ಈಗಿರುವ ಬೃಂದಾವನ ಮನರಂಜನೆಗಲ್ಲ ಸರ್. ಇವರೆಲ್ಲ ನಮ್ಮ ಜನ ಎಲ್ಲ ಹೋಗಿ ತಿರ್ಗಾಡ್ಕೊಂಡು ಬಂದಿದೀವಲ್ಲ ನಾವು, ಅದಲ್ಲ ಕಾರಣ. ಕಟ್ಟಡ, ಅಣೆಕಟ್ಟೆಯ ಗೋಡೆ ಸುಂದರವಾಗಿ ಕಾಣಬೇಕು ಅಂತಷ್ಟೇ ಆ ಬೃಂದಾವನ ಮಾಡಿರೋದು. ಅದನ್ನ ಮನರಂಜನೆ ಮಾಡಿದ್ರು ಇಲ್ಲಿ. ಆದ್ರೆ ಈಗ ಉನ್ನತೀಕರಣದ ಹೆಸರು ನಡೆಯುತ್ತಲ್ಲ, ಇನ್ ಸಾಮಾನ್ಯವಾದ ವಿಷಯ ಅದು. ಯಾವುದೇ ಕಾರಣಕ್ಕೂ ಅವರ ಕುರಿತು ಸರ್ ನೀವ್ ಯಾವ ಪ್ರಶ್ನೆನಾರು ಕೇಳಿ, ನಮ್ಮ ಹತ್ರ ಉತ್ತರ ಇದೆ. ನಾವು ಮುಂದಿನ ವಾರದಲ್ಲಿ ನಾವು ಪ್ರಯಾಣ ಇಟ್ಕೊಂಡಿದೀವಿ KRS ಹತ್ರ. ಒಂದು ಗಾಡಿ ಇರಕ್ ಕೂಡದ ಜಾಗದಲ್ಲಿ, ಒಂದು ಕಾಮಗಾರಿ ನಡೆಯಕ್ ಕೂಡುದು. ಬೆಳಿಕೊಳ್ಳಿ, 1 ನಿಮಿಷದ ಕರ್ಪೂರದ ಆರತಿಗೆ 20,000 ಜನ ಸೇರಿಸೋದು ಸಾಧ್ಯವಿಲ್ಲದ ಮಾತು. 100 ಕೋಟಿ ಹಣ ಮಹೇಶ್ ಸರ್, ಶೀಲ್ನಾಲೆಗಳು ಹೂಳ್ ತೆಗ್ಸೋದು, ಕೆರೆ ಕಟ್ಟೆ ಹೂಳ್ ತೆಗ್ಸೋದು. ಉಸ್ತುವಾರಿ ಸಚಿವರು ಹೇಳ್ತಾ ಇದ್ದಾರೆ, ಮೊದಲು ಬನ್ನಿ ಕೆರೆನ ತೆರವುಗೊಳಿಸಿ. DC ಅವರು ಇಲ್ಲೇ ಇದ್ದಾರೆ. ನಾವೆಲ್ಲ ದಿನನಿತ್ಯ ಪ್ರಯಾಣ ಅದೇ ಆಗಿದೆ. ನಮ್ಮ ಸ್ವಂತ ಕೆಲಸಕ್ಕೆ ನಾವು ಒಂದಿನೂ ಪ್ರಯಾಣನೇ ಮಾಡ್ತಿಲ್ಲ. ದಯವಿಟ್ಟು ಇಷ್ಟು ಜನ ಹೋರಾಟಗಾರರ ಪರವಾಗಿ ನಾವು ಪೌರೋಹಿತ್ಯ ಶಾಹಿನ ವಿರೋಧಿಸ್ತಾ ಇದ್ದೀವಿ. ತಟ್ಟೆ ಬೆಳೆದವರು ನಾವು ಅಲ್ಲ, ನೀವು ಅಲ್ಲ ಸರ್. ಪುರೋಹಿತರು ಬರ್ತಿದ್ದಾರೆ, ಬೆಣ್ಣಿನ ಬರ್ತಿದ್ದಾರೆ ಗೊತ್ತಾ? ತಿಳ್ಕೊಂಡಿದ್ದೀರಾ? ಪೌರೋಹಿತ್ಯ ಶಾಹಿ ವ್ಯವಸ್ಥೆಯನ್ನ ವಿರೋಧಿಸಿರೋದು ಕರ್ನಾಟಕ ರಾಜ್ಯ ರೈತ ಸಂಘಟನೆ, ಕುವೆಂಪುರವರ ವೈಚಾರಿಕ ಚಿಂತನೆಯಿಂದ. ಇವತ್ತು ಕಡಮಡಿ ಕಟ್ಟೆ ಪುರೋಹಿತರು ಬರೋದ ಬಿಡ್ತೀವ ನಾವು? ಯಾರು ಕೇಳಿದ್ರು ಸರ್ ಈ ಕರ್ಪೂರದಾಗಿ? ಆ ಕಾರಣ ಮೊದಲು ನಮ್ಮ ಶಾಸಕರು, ನಮ್ಮ ಗೌರವನೀಯ ಶಾಸಕರು ಕರ್ಪೂರದ ಆರತಿ ವಿಷಯ ನಿಲ್ಬೇಕು. ಎರಡನೇದು, ಅಮ್ಯೂಸ್ಮೆಂಟ್ ಪಾರ್ಕ್ ಶಬ್ದ ಬರಕೂಡದು. ನಮ್ಮ ಜಿಲ್ಲಾಡಳಿತ ಇದೆ, ತಾವಿದ್ದೀರಾ, ಸರ್ಕಾರ ಇದೆ. ಸಿದ್ದರಾಮಯ್ಯನವರು ಬಂದಾಗ ನಾವು ಹೇಳಿದ್ವಿ, ಬಾರನ್ನ ಸಭೆ ಕರೆಸಿದ್ರು. ನೀವು ಇವತ್ತು ಸಭೆ ಕರೆದಿದ್ದೀರಾ. ನಮ್ಗೆ ಯಾವ ಮಾಹಿತಿ ವಿವರದ ಅಗತ್ಯನೂ ಇಲ್ಲ. ಯಾಕಿಲ್ಲ ಅಂದ್ರೆ ಪ್ರಥಮ ಬಾರಿ ನಾವು ಈ ಯೋಜನೆನೇ ವಿರೋಧಿಸ್ತಾ ಇದ್ದೀವಿ. ಆ ಕಾರಣ ಮಾಹಿತಿ ಬೇಕಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.